ಬೆಂಗಳೂರಿನಲ್ಲಿ ಮತ್ತೊಂದು ವಿದ್ಯುತ್ ದುರಂತ. ವೈರನ್ನು ತುಳಿದು ಬಾಲಕಿ ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ಇತ್ತೀಚೆಗಷ್ಟೇ ತಾಯಿ ಮತ್ತು ಮಗು ಮೃತಪಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅದು ಮಾಸುವ ಮುನ್ನವೇ ಮತ್ತೊಂದು ದುರಂತ. ಬೆಂಗಳೂರಿನಲ್ಲಿ ಇವಾಗ ಮತ್ತೊಂದು ವಿದ್ಯುತ್ ದುರಂತ ನಿನ್ನೆ ಸಾಯಂಕಾಲ 7:30 ವೇಳೆಗೆ ನಡೆದಿರ್ತಕ್ಕಂಥದ್ದು. ತಾಯಿ ಮಗು ಸಾವು ಮಾಸುವ ಮುನ್ನವೇ ಇನ್ನೊಂದು ದುರಂತ ಆಗಿದೆ. ವಿದ್ಯುತ್ ತಂತಿ ತಗುಲಿ ಬಾಲಕಿ ದುರ್ಮರಣಕ್ಕೀಡಾಗಿರ್ತಕ್ಕಂಥದ್ದು. 10 ವರ್ಷದ ಮಾನ್ಯ ಅಂತಕ್ಕಂಥ ಹುಡುಗಿ ಪಾಪ ಮೃತ ದುರ್ದೈವಿ ಬಾಲಕಿ. ನಿನ್ನೆ ಸಂಜೆ 7:30ಕ್ಕೆ ಘಟನೆ. ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿದ್ದಾರೆ. ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ವರ್ತೂರಿನ ಪ್ರೆಸ್ಟೀಜ್ ಹೆಬಿಟೇಟ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಅಪಾರ್ಟ್ಮೆಂಟ್ನಲ್ಲಿ ಹಾಗೆ ನೋಡೋಕೆ ಹೋದರೆ ತುಂಬ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಲ್ಲೇ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿದ್ದಾಳು ಬಾಲಕಿ ಅಂತಂದರೆ ಬೆಂಗಳೂರಿನಲ್ಲಿ ಇನ್ಯಾವ ಜಾಗ ಸೇಫ್ ಅಂತ ಅನಿಸುತ್ತೆ? ಎಲ್ಲಪ್ಪ ಸೇಫ್ ಅಂತ ಗೊತ್ತಿಲ್ಲ. ರೋಡಲ್ಲಿ ಹೋಗಬೇಕಾದ್ರೆ ಎಲ್ಲಾದರೂ ವೈರ್ ನೇತಾಡ್ತಾ ಇರ್ಬೋದು. ಅದು ಟಚ್ ಆದ ತಕ್ಷಣ ಶಾಕ್ ಹೊಡೆದು ಸತ್ತು ಹೋಗ್ಬೋದು. ಮನೆ ಮುಂದೆ ಆಟ ಆಡ್ತಾ ಇದ್ದರೆ ಸತ್ತು ಹೋಗ್ಬೋದು. ಅಪಾರ್ಟ್ಮೆಂಟ್ನಲ್ಲಿ ಸತ್ತು ಹೋಗ್ಬೋದು. ಬೆಸ್ಕಾಂನವರ ನಿರ್ಲಕ್ಷ್ಯ. ಬೆಸ್ಕಾಂ ಅನ್ನೋದಕ್ಕೆ ಆಗಲ್ಲ, ಅಪಾರ್ಟ್ಮೆಂಟ್ನಲ್ಲಿ ಯಾರು ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ ಅವರ ನಿರ್ಲಕ್ಷ್ಯ. ಆ ನಿರ್ಲಕ್ಷ್ಯಕ್ಕೆ ಪಾಪ ಇನ್ನು 10 ವರ್ಷದ ಕಂದಮ್ಮ ಮೃತಪಟ್ಟಿದೆ. ವರ್ತೂರಿನ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ವಿದ್ಯುತ್ ಸ್ಪರ್ಶಿಸಿ 10 ವರ್ಷದ ಬಾಲಕಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸೊ ಅದೇ ಸ್ಪಾಟ್ ಅಲ್ಲಿ ಇದ್ದೇನೆ. ಸೊ ಗಮನಿಸ್ತಾ ಇದ್ದೀರಿ, ಇದು ಸ್ವಿಮ್ಮಿಂಗ್ ಪೂಲ್ನ ಪ್ಲೇ ಏರಿಯಾ ಗ್ರೌಂಡ್. ಸೊ ಈ ಭಾಗದಲ್ಲಿ 10 ವರ್ಷದ ಬಾಲಕಿ ತುಂಡಾಗಿ ಬಿದ್ದಂತಹ ಒಂದು ವಿದ್ಯುತ್ ವೈರ್ನ ಮೇಲೆ ಕಾಲನ್ನು ಇಡ್ತಾರೆ. ತಕ್ಷಣಕ್ಕೆ ವಿದ್ಯುತ್ ಪ್ರವಹಿಸಿ ಅಲ್ಲೇ ಒಂದು ಕಂಪ್ಲೀಟ್ ಆಗಿ ಕುಸಿದು ಬೀಳ್ತಾರೆ. ಅದಾದ ನಂತರ ಮತ್ತೆ ಹಾಸ್ಪಿಟಲ್ಗೆ ದಾಖಲಿಸುವಂತಹ ವ್ಯವಸ್ಥೆಗಳ ಆಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರ್ತಾರೆ. ಪ್ರಮುಖವಾಗಿ ಪ್ರೆಸ್ಟೀಜ್ ಗ್ರೂಪ್ಗೆ ಸೇರಿರುವಂತಹ ಅಪಾರ್ಟ್ಮೆಂಟ್ ಇದು. ಸೊ ಇದು ಟವರ್ 20 ಮುಂಭಾಗದ ಸ್ವಿಮ್ಮಿಂಗ್ ಪೂಲ್ನ ಮುಂಭಾಗದಲ್ಲೇ ಈ ಒಂದು ಅವಘಡ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಅಪಾರ್ಟ್ಮೆಂಟ್ನ ನಿವಾಸಿಗಳು ಕೂಡ ಇಲ್ಲಿನ ಒಂದು ನಿರ್ಲಕ್ಷ್ಯ, ಈ ಮ್ಯಾನೇಜ್ಮೆಂಟ್ನ ನಿರ್ಲಕ್ಷ್ಯತನವನ್ನು ವಿರೋಧಿಸಿ ಇದೀಗ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಪ್ರಮುಖವಾಗಿ PPMS ಅನ್ನುವಂತಹ ಒಂದು ವಿಭಾಗ ಇಲ್ಲಿನ ಏನೋ ವಿದ್ಯುತ್ ಸಂಪರ್ಕ ಜೊತೆಗೆ ವಿದ್ಯುತ್ ಕಂಬಗಳ ನಿರ್ವಹಣೆ ಮಾಡ್ತಾ ಇತ್ತು. ಸೊ ಅವರ ಒಂದು ಏನು ನಿರ್ಲಕ್ಷ್ಯದಿಂದನೇ ಈ ಒಂದು ಅವಘಡ ಆಗಿದೆ ಅನ್ನುವಂಥದ್ದನ್ನು ಆರೋಪಿಸ್ತಾ ಇದ್ದಾರೆ. ಅಸಲಿಗೆ ಘಟನೆ ಏನಾಯಿತು, ಎಷ್ಟೊತ್ತಿಗಾಯಿತು ಅನ್ನುವಂಥದ್ದನ್ನು ನೇರವಾಗಿ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಘಟನೆ ಎಷ್ಟೊತ್ತಿಗಾಯಿತು, ಜೊತೆಗೆ ಹೇಗಾಯಿತು? ನೆಗ್ಲಿಜೆನ್ಸಿನೇ ಪ್ರಮುಖ ಕಾರಣನ? ಹೌದು ಸರ್, ನೆಗ್ಲಿಜೆನ್ಸಿನೇ ಪ್ರಮುಖ ಕಾರಣ ಅಂತಲೇ ಎಲ್ಲರಿಗೂ ಅನಿಸ್ತಾ ಇರೋದು. ಜನ ಎಲ್ಲ ತುಂಬ ಜನ, ಸಾವಿರಾರು ಜನ ಬಂದಿದ್ದರು ರೆಸಿಡೆಂಟ್ಸ್ ಆಗ್ಲಿಂದನೂ. ಇವಾಗ 3 ಗಂಟೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಬಟ್ PPMS ಅವ್ರದ್ದು ನಿರ್ಲಕ್ಷ್ಯತೆನೇ ಇದಕ್ಕೆ ಕಾರಣ ಅಂತ ಹೇಳ್ತೀವಿ ನಾವು. ಸರಿ, ಇದೇ ಮೊದಲೇ ಇನ್ಸಿಡೆಂಟಾ? ಈ ಹಿಂದೆ ಕೂಡ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಆಗಲೂ ಕೂಡ ಏನಾದ್ರು ಡೆತ್ ಏನಾದರೂ ಆಗಿತ್ತಾ ಅಥವಾ ಏನಾದರೂ? ಡೆತ್ ಅನ್ನೋದು ಇದೇ ಫಸ್ಟ್ ಟೈಮ್ ಆಗಿರೋದು. ಬಟ್ ಸ್ಟ್ರೇ ಡಾಗ್ಸಿಂದ, ಬೀದಿ ನಾಯಿಗಳಿಂದ ಮಕ್ಕಳಿಗೆ ಕಚ್ಚಿರೋದು ಅದೆಲ್ಲ ತುಂಬ ಇಶ್ಯೂಸ್ ರಿಪೋರ್ಟ್ ಆಗಿದೆ. ಬಟ್ ಯಾವುದೇ ಅಂತ ಡಿಸಿಷನ್ಸ್ ಏನೂ ತೊಗೊಂಡಿಲ್ಲ ರೆಸಿಡೆಂಟ್ಸ್ ಪರವಾಗಿ. ಇದೇ ಥರ ಒಂದು ಇಲ್ಲೇ ಪಾರ್ಸೆಲ್ 3ಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಮಗುಗೆ ಶಾಕ್ ಹೊಡೆದಿತ್ತು, ಬಟ್ ಡೆತ್ ಆಗಿರಲಿಲ್ಲ ಅಂತಲೂ ಹೇಳಿದ್ದಾರೆ ಜನಗಳೆಲ್ಲ, ಇಲ್ಲಿನ ನಿವಾಸಿಗಳು. ಬಟ್ ಅದೇನೋ ಅವಾಗೆಲ್ಲ ಅದು ಸಾಲ್ಟ್ ಆಗಿದೆ, ಇಶ್ಯೂ ರಿಸಾಲ್ವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಪ್ರಮುಖವಾಗಿ ಇವತ್ತಾಗಿರೋದ್ರಿಂದ ತುಂಬ ಜನ ಆಕ್ರೋಶಗೊಂಡು, ಎಲ್ಲರಿಗೂ ಮಕ್ಕಳಿದೆ, ಎಲ್ಲರೂ ಭಯ ಬಿದ್ದು ಮುಂದೆ ಬಂದಿದ್ದಾರೆ. ಸರ್, ಈಗ ಅಪಾರ್ಟ್ಮೆಂಟ್ನ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಸೆಕ್ಯೂರಿಟಿ ವಿಂಗ್ ಆಗಲಿ ಏನು ಹೇಳ್ತಾರೆ? ತಪ್ಪನ್ನ ಒಪ್ಕೊಳ್ತಾ ಇದ್ದಾರಾ ಅಥವಾ ಆಕಸ್ಮಿಕವಾಗಿ ಆಗಿದೆ ಅಂತ ಹೇಳ್ತಾರೆ, ಹೇಗೆ? ಸರ್, ಅವರು ನಾವು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ FIR ಆಗಿರೋದ್ರಿಂದ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಲಿ, ಅವ್ರ ಇನ್ವೆಸ್ಟಿಗೇಷನಲ್ಲಿ ಏನು ಬರುತ್ತೆ ಅದ್ರ ಬೇಸು ನಾವು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಮುಂದೆ ಬಂದು ನಮ್ಮದೇ ಇದು ನೆಗ್ಲಿಜೆನ್ಸಿ ಅಂತ ಒಪ್ಕೊತಾ ಇಲ್ಲ. ಓಕೆ, ಈಗಾಗಲೇ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಪೋಷಕರು, ಮೃತ ಬಾಲಕಿಯ ಪೋಷಕರು ದೂರನ್ನು ದಾಖಲಿಸುವಂಥದ್ದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇದು ಕೇವಲ ಒಂದು ಬಾರಿ ಅಲ್ಲ ಅಥವಾ ಇದೇ ಮೊದಲೇನಲ್ಲ, ಈ ಹಿಂದೆ ಕೂಡ ಇಂತಹ ನಿರ್ಲಕ್ಷ್ಯ
ಪ್ರಕರಣಗಳು ಆಗಿದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ನಿರ್ಲಕ್ಷ್ಯತನವನ್ನು ವಹಿಸಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇದೀಗ ದಿಢೀರ್ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ PPMS ಏನು ನಿರ್ವಹಣೆ ಮಾಡ್ತಾ ಇತ್ತು ವಿದ್ಯುತ್ ಸಂಪರ್ಕ ಅಥವಾ ವಿದ್ಯುತ್ ಪೂರೈಕೆಗೆ, ಸೊ ಅವರ ಒಂದು ನೆಗ್ಲಿಜಿಯನ್ಸಿನೇ ಈ ಒಂದು ಅವಘಡಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಆರೋಪಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಕುಮಾರ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.